ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಉಮೇರಾ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಸೂಪರಾಗಿರುವಂಥ ರೆಸಿಪಿ. ಇದು ನೋಡಿದರೆ ಗೊತ್ತಾಗ್ತಿರ್ಬೋದು ಪುರಿ ಹೌದು. ಆದರೆ ಯಾವ ಪುರಿ ನೋಡೋಣ ಬನ್ನಿ. ಇದು ಚಟ್ನಿ ಬೇಡ, ಸಾಂಬಾರು ಬೇಡ, ಪಲ್ಯನೂ ಬೇಡ, ಏನೂ ಬೇಡ, ಹಾಗೇ ತಿನ್ಕೋಬೋದು. ಅಷ್ಟು ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡೋಣ ಬನ್ನಿ. ನೀವು ಮಾಡಿ ಹೇಗೆ ಬರುತ್ತಾ ಅಂತ ಹೇಳಿ. ಈಗ ಒಂದು ಬೌಲ್ ತೊಗೊಂಡು ಅದ್ರ ಒಳಗಡೆ ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 3 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಇದು ಹಾಕ್ಕೊಳ್ಳಿ, ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಹೋಮ್ ಕಾಳು ಅಥವಾ ಅಜ್ವಾನ ಅಂತಾರೆ, ಅದನ್ನ ಸ್ವಲ್ಪ ಕೈಯಲ್ಲೇ ತಿಕ್ಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯ, 1 ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳಿ. ಆಗ ಇದ್ರದ್ದು ಫ್ಲೇವರ್ ಸೂಪರಾಗಿರುತ್ತೆ. ಇದಾದಮೇಲೆ 3 ಸ್ಪೂನು ಅಥವಾ 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನ ಯೂಸ್ ಮಾಡಿ, ಇದೇ ಯೂಸ್ ಮಾಡಬೇಕಂತಿಲ್ಲ. ಇದ್ರದ್ದು ಏನಪ್ಪ ಅಂದರೆ ಸೀಕ್ರೆಟು ಇದೆ ನೋಡಿ. ಪೊಟ್ಯಾಟೊ ಬೇಯಿಸ್ಬಿಟ್ಟು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಗಂಟು ಇರದೇ ಇರೋ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಸೂಪರಾಗಿದೆ. ಈಗ ಇದನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ. ನೀಟಾಗಿ ಪೊಟ್ಯಾಟೋನ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್, ಹೇಗೆ ಬರುತ್ತೆ ಅಂತ ಹೇಳಿ. ಈಗ ಏನು ಜಾಸ್ತಿ ಹಾಕಿಲ್ಲ, ಒಂದೇ 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡು, ಅದಾದಮೇಲೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಯೂಸ್ ಮಾಡ್ತಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನನ್ನ ಮಕ್ಳಿಗೋಸ್ಕರ ಮಾಡಿದ್ದು, ಹಾಗಾಗಿ ಸ್ವಲ್ಪ ಕಡಿಮೆ ಬಳಸಿದ್ದೀನಿ. ಇದು ಒಂದು ಸೀಕ್ರೆಟ್. ಇದು ಹಾಲು, ಇದನ್ನ ಹಾಕಿದರೆ ಇನ್ನೂ ಸ್ಮೂತಾಗಿ ಬರುತ್ತೆ ಅಂದ್ಬಿಟ್ಟು ಹಾಲು ಹಾಕ್ತಾಯಿರೋದು. ಒಂದು ಸಲ ಹಾಕಿಬಿಟ್ಟು ಮಾಡಿ ನೋಡಿ ಎಷ್ಟು ಸೂಪರಾಗಿ ಬರುತ್ತಾ ಅಂತ. ಈಗ ಹಾಲಲ್ಲಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು 20 ನಿಮಿಷ ನೆನೆಸೋಕೆ ಬಿಟ್ಬಿಡೋಣ. ಜಾಸ್ತಿ ಟೈಮ್ ಇಲ್ಲ ಅಂತಂದ್ರೂ ಮಾಡ್ಬೋದು, ಆದರೆ ಟೈಮ್ ಇದ್ದರೆ ಒಂದು 20 ನಿಮಿಷ, ಅರ್ಧ ಗಂಟೆ ನೆನೆಸಾಕ್ಬಿಡಿ. ಈಗ ನಾನು ತಗೊಂಡು ಇನ್ನೊಂದು ಸರಿ ನೀಟಾಗಿ ಮಿದ್ಕೊಂಡಿದ್ದೀನಿ. ಅದಾದಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಬಿಸಿ ಮಾಡೋಕ್ಕೂ ಇಟ್ಟಿದ್ದೀನಿ. ಅದಾದಮೇಲೆ ನೋಡಿ, ಈಗ ನಾನು ಎಣ್ಣೆ ಯೂಸ್ ಮಾಡ್ತಿಲ್ಲ, ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ಈಗ ಎಷ್ಟು ತಿಳುವಲ್ಲ ದಪ್ಪನಲ್ಲ, ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಇದರೊಳಗಡೆ ಒಂದೊಂದೇ ಪೂರಿನ ಬಿಡೋಣ. ಸೂಪರಾಗಿ ಬರುತ್ತೆ. ಟೇಸ್ಟ್ ಅಂತೂ ಮರೆಯಲ್ಲ, ಅಷ್ಟೇ ಸೂಪರಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿಬಿಟ್ಟು ಮಾಡಿ ಹೇಗೆ ಬರುತ್ತಾ ಅಂತ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ ಯಾವ ಥರ ಉಬ್ಬಿ ಬರುತ್ತಾ ಅಂತ. ಏನು ಕಲರ್ ಹಾಕಿಲ್ಲ, ಏನೂ ಇಲ್ಲ. ಇದು ಕಲರ್ ಬರಲಿ ಅಂತ ಕೆಲವೊಬ್ಬರು ಸಕ್ಕರೆ ಯೂಸ್ ಮಾಡ್ತಾರೆ. ನಾನು ಏನು ಹಾಕ್ತೇನೆ, ಇಷ್ಟೊಂದು ಚೆನ್ನಾಗಿ ಬಂದಿದೆ. ಆದರೆ ಫುಲ್ಲು ಸಾಫ್ಟಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ಥರ ಒಳಗಡೆನೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.